ನಮಸ್ಕಾರ ಎಲ್ರಿಗೂ. ನಾನಿವತ್ ನಿಮ್ಗೆ ಒಂದು ಮ್ಯಾಜಿಕ್ ಎಕ್ಸ್ಪೆರಿಮೆಂಟ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಬಟ್ಲಲ್ಲಿ ಸ್ಯಾನಿಟೈಸರ್ ಇಟ್ಕೊಂಡಿದ್ದೀನಿ. ಸ್ಯಾನಿಟೈಸರ್ ಅಲ್ಲಿ ಆಲ್ಕೋಹಾಲ್ ಇರುತ್ತೆ, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಈ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲೊಂದು ಪೀಸ್ ಆಫ್ ಪೇಪರ್ ತಗೊಂಡಿದ್ದೀನಿ. ಇವಾಗ ನಾನು ಸ್ಯಾನಿಟೈಸರ್ ಅಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಇವಾಗ ಈ ಕಟಿಂಗ್ ಪ್ಲೇಯರ್ಗೆ ಕ್ಲಿಪ್ ಮಾಡ್ತಾ ಇದ್ದೀನಿ ಈ ತರ. ಇವಾಗ ಹಚ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನೂ ಆಗಿಲ್ಲ, ಪೇಪರ್ಗೆ ಎಲ್ಲೂ ಸುಟ್ಟೋಗಿಲ್ಲ. ನೋಡಿದ್ರಲ್ವಾ ನೀವು ಹೇಗೆ ಪೇಪರ್ಗೆ ಏನೂ ಆಗ್ಲಿಲ್ಲ ಅಂತ? ಯಾಕೆ ಅಂತ ಹೇಳಿದ್ರೆ ಆಲ್ಕೋಹಾಲ್ ಒಂದು ವೊಲಟೈಲ್ ಲಿಕ್ವಿಡ್ ಅಂತ. ಅಂದ್ರೆ ಇವಾಗ ನೀವು ಸ್ಯಾನಿಟೈಸರ್ ನ ಕೈ ಮೇಲೆ ಹಾಕೊಂಡ್ರೆ ನೀರ್ಗಿಂತ ಬೇಗ ಹಾವಿ ಆಗೋಗುತ್ತೆ, ಮತ್ತೆ ಒಂದು ತಣ್ಣಗೆ ನಿಮ್ ಕೈಗೆ ಫೀಲ್ ಆಗುತ್ತೆ ಅಲ್ವಾ. ಇವಾಗ ನಾವು ಪೇಪರ್ಗೆ ಆಲ್ಕೋಹಾಲ್ ಹಾಕಿ ಬೆಂಕಿ ಹಚ್ಚಿದಾಗ ಫಸ್ಟ್ ಆಲ್ಕೋಹಾಲ್ಗೆ ಬೆಂಕಿ ಹಚ್ಕೊಳತ್ತೆ, ಆಮೇಲೆ ನೆಕ್ಸ್ಟ್ ಪೇಪರ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ಬೇಕು, ಮತ್ತೆ ಅದ್ರ ಬೆಂಕಿ ಫ್ಲೇಮ್ ಇರುತ್ತೆ ಅಲ್ವಾ, ಪೇಪರ್ಗೆ ತಾಗ್ಬೇಕು. ಅದಕ್ಕಿಂತ ಮೊದ್ಲೇನೆ ಆಲ್ಕೋಹಾಲು ಉರಿದು ಎವಾಪರೇಟ್ ಆಗಿ ಹೊರಟೋಗಿರುತ್ತೆ, ಪೇಪರ್ ಸೇಫ್ ಆಗಿರುತ್ತೆ. ಮತ್ತೆ ಇನ್ನೊಂದು ನೀರಿರುತ್ತಲ್ವಾ, ಸ್ಯಾನಿಟೈಸರ್ ಅಂತಂದ್ರೆ ಅದೊಂದು ಡೈಲ್ಯೂಟ್ ಆಲ್ಕೋಹಾಲ್. ಅದರಲ್ಲಿ ಆಲ್ಕೋಹಾಲ್ ಮತ್ತೆ ನೀರು ಎರಡನ್ನು ಮಿಕ್ಸ್ ಮಾಡಿರ್ತಾರೆ. ಅದನ್ನ ನಾವು ಪೇಪರ್ಗೆ ಹಾಕಿದಾಗ ಆಲ್ಕೋಹಾಲ್ ಎಲ್ಲ ಉರಿದ ಮೇಲೆ ನೀರ್ ಇನ್ನೂ ಹಾಗೆ ಇರುತ್ತೆ. ಆ ನೀರು ಬೆಂಕಿ ಹತ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ, ಮತ್ತೆ ಹೀಟ್ ನ ಕಡಿಮೆ ಮಾಡುತ್ತೆ ಬೆಂಕಿ. ನೀವು ನೋಡಿರ್ತೀರಾ ಅಲ್ವಾ, ಎಷ್ಟೋ ಕಡೆ ಬಿಸಿ ಇದ್ರೆ ನಾವು ನೀರನ್ನ ಬಳಸ್ತೀವಿ ಕೂಲ್ ಮಾಡೋದಿಕ್ಕೆ. ಆ ರೀತಿ ಪೇಪರ್ಗೆ ಏನೂ ಆಗೋದಿಲ್ಲ. ಆದ್ರೆ ಈ ಬೆಂಕಿ ಫ್ಲೇಮ್ ಇರುತ್ತಲ್ವಾ, ಅದರಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಸುಡುತ್ತೆ, ಹಾಗಂತ ಏನು ಕೋಲ್ಡ್ ಆಗಿರೋಂತ ಒಂದು ಫೈರ್ ಏನ್ ಬರಲ್ಲ ಇದ್ರಲ್ಲಿ. ಮತ್ತೆ ಏನಾದ್ರೂ ಬೆಂಕಿ ಹತ್ಕೊಳ್ಳೋಂತ ವಸ್ತುಗಳಿದ್ರೆ ಅದರಿಂದನೂ ಕೂಡ ದೂರ ಇಡ್ಬೇಕು.